ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮಂಗಳವಾರ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಕ್ಲೈಮೇಟ್ ಎಲ್ಲ ಭಾಳ ಚೇಂಜ್ ಆಗೋಗಿದೆ, ಅಂದರೆ ಫುಲ್ಲು ಮೋಡ ಆಗಿದೆ. ಇನ್ನೇನು ಮಳೆ ಬರುತ್ತೇನೋ ಅಂತ ಅನ್ನಿಸ್ತಿದೆ. ಕೆಲಸ ಕೂಡ ನಾನು ಕಂಪ್ಲೀಟ್ ಮಾಡಿಕೊಂಡು ವೈಭವ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇನ್ನೇನು ಅವ್ನು ಬರೋ ಟೈಮು. ಹಾಯ್ ಸಕ್ರಿ. ಅದು ಶೂ ಹಾಕೊಂಡು ಅಯ್ಯೋ ಸಾಕು ಸಾಕು ಮುಟ್ಬಿಟ್ಟಿಗಲ್ಲಮ್ಮ. ಏನು ಹೇಳ್ಕೊಟ್ಟಿಲ್ಲ ಬಾ. ಹೆಂಗಿತ್ತಮ್ಮ ಡೇ? ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಕರೆಕ್ಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕಂತ. ಆಯ್ತು, ಆ ಸರ್ನ ಕೇಳಿದೆ, ಸರ್ ಎಷ್ಟು ಅಂದರೆ 5600 ಅಂತಂದ್ರು. ಅದಕ್ಕೆ ಸರ್ ಏನು ಪೇ ಮಾಡಿದ್ದ ಅಂತೀಯಾ? ಇಲ್ಲ ಸರ್ ನನ್ನ ಕೈ ಸರ್ ಕೇಳಿದೆ ಅಂತಂದೆ. 5600 ಕರಾಟೆ ಡ್ರೆಸ್ಸು ನಮಗೆ ಏನಪ್ಪ ಅಷ್ಟೇ ಕಡಿಮೆ ರೇಟ್? ಕಡಿಮೆ ಏನು ಮಮ್ಮಿ, ನನ್ನ ಕೈತಲ್ಲ ಆಲ್ರೆಡಿ. ಸ್ಕೂಲಿಂದ ಬಂದ ತಕ್ಷಣ ಅಲ್ಲಿ ಏನೇನು ನಡೆದಿರುತ್ತೆ ಅದೆಲ್ಲನೂ ಶೇರ್ ಮಾಡ್ಕೊಳ್ತಿರ್ತಾನೆ. ಸೊ ಕೆಲವೊಂದೆಲ್ಲ ಓನ್ ಕ್ರಿಯೇಟಾಗಿ ಹೇಳ್ತಿರ್ತಾನೆ. ನನ್ನ ಮ್ಯಾಮ್ ಏನೋ ಕೇಳಿದ್ರು, ನಾನು ಎದ್ದು ಹೇಳಿದೆ ಹಾಗೆ ಹೀಗೆ. ಆ ಟೈಮಲ್ಲಿ ವಯಸ್ಸು ಇದ್ಲಂದರೆ ಯಾ ಮ್ಯಾಮೇ ಬಂದಿರಲ್ಲ ಮಮ್ಮಿ, ಸುಮ್ಮನೆ ಹೇಳ್ತಿರ್ತಾನೆ ಇವನು ಹಾಗೆ ಹೀಗೆ ಅಂತ ಅವಳು ಹೇಳ್ತಿರ್ತಾಳೆ. ಬಟ್ ಅವಾಗ ಆ ಟೈಮಲ್ಲಿ ಜಗಳ, ನೀ ನೋಡಿದ್ಯಾ, ನೀ ನಮ್ಮ ಸ್ಕೂಲಲ್ಲಿ ಬಂದಿದ್ಯಾ ಅಂತ ಹೇಳಿ. ಇನ್ನೊಂದು ಬಸ್ಸಲ್ಲಿ ಬರಬೇಕಾದ್ರೆ ಇಬ್ಬರು ಜಗಳ. ನನ್ನ ಪಕ್ಕ ಕೂತಿರ್ಲಿಲ್ಲ, ಹೋಗಿ ಅವ್ರ ಫ್ರೆಂಡ್ ಪಕ್ಕ ಕೂತಿದ್ಲು, ಅವ್ರಿಗೆ ಸ್ನ್ಯಾಕ್ಸ್ ಕೊಡ್ತಾಳೆ, ನನಗೆ ಕೊಡಲ್ಲ. ದಿನಾಲು ಕೇಳ್ತಾಯಿದ್ದೆ. ಇವಾಗಂತೂ ಅದಿಲ್ಲ, ವೈಭವಂದೇ ಬಸ್ ಬೇರೆ, ವೈಶೋದೇ ಬೇರೆ. ಬರಬೇಕಾದ್ರೆ ಮಾತ್ರ, ಹೋಗ್ಬೇಕಾದ್ರೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಸ್ವಲ್ಪ ಅದು ನಂಗೆ ರಿಲೀಫ್ ಅಂತಲೇ ಅನ್ನಿಸ್ತಿದೆ. ಇವನೇನೇ ಹೇಳಿದ್ರು ನಾನು ಹ್ಞೂ ಅಂತೀನ, ಹಂಗಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಅವ್ನು ಫ್ರೆಶ್ ಅಪ್ ಆಗಿದ್ದಾನೆ. ಅವನಿಗೆ ಒಂದು ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಡೋಣ ಅಂತ ಹೇಳಿ ರಿಲಯನ್ಸಲ್ಲಿ ತೊಗೊಂಡು ಬಂದಿದ್ದು. ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಅಂದರೆ ಕಂಪಲ್ಸರಿ ಸ್ನ್ಯಾಕ್ಸ್ ಬೇಕಲ್ವಾ, ಹಂಗಾಗಿ ಇನ್ನು ನಾನೊಂದು ಕಪ್ಪು ಟೀಗೆ ಇಟ್ಕೊಂಡಿದ್ದೀನಿ. ಹಾಗೆ ಟಿ ವಿ ನೋಡೋದ್ರಲ್ಲೂ ಕೂಡ ಅವಳು ಇದ್ಬಿಟ್ರೆ ಆ ಚಾನಲ್ ಹಚ್ಚು ಈ ಚಾನಲ್ ಹಚ್ಚು ಅಂತ ಹೇಳೋಳು. 1 ಗಂಟೆ ನೆಮ್ಮದಿಯಾಗಿ ಟಿ ವಿ ನೋಡ್ತಾ ಕೂರ್ತಾನೆ. ಅವ್ಳು ಟೆನ್ಷನ್ನೇ ಇಲ್ಲ, ಇನ್ನೂ ಲೇಟಾಗಿ ಬರಲಿ ಬಿಡು ಮಮ್ಮಿ, ನಾನು ಆರಾಮಾಗಿ ಕೂತಿರ್ತೀನಿ ಅಂತ ಹೇಳ್ತಿರ್ತಾನೆ ಅವನು. ಸೊ ಟೀ ಕೂಡ ರೆಡಿ ಆಯಿತು, ಅವ್ನು ಪಾಪ್ಕಾರ್ನ್ ಕೂಡ ಆಗಿದೆ. ಈ ಬೌಲು ನಾನು ಒಂದು 10 ವರ್ಷ ಮೇಲಾಯಿತು ತರಿಸಿ. ವೈಶ್ ಊಟ ಮಾಡೋ ಟೈಮಲ್ಲಿ ತರಿಸಿದ್ದೆ. ಸೊ ಎಷ್ಟೊಂದು ಸ್ವೀಟ್ ಮೆಮೊರಿ. ಈಗ ಒಂದು ಸ್ವಲ್ಪ ಎಲ್ಲ ಕ್ರ್ಯಾಕ್ ಆಗಿದ್ದಾವೆ, ಅಂದರೆ ಲಿಕ್ವಿಡ್ ಐಟಮ್ ಏನು ಹಾಕ್ಕೊಡೋಕ್ಕೆ ಬರೋಲ್ಲ, ಡ್ರೈ ಐಟಮ್ ಎಲ್ಲ ಹಾಕ್ಕೊಡ್ಬೋದು. ಅವ್ರು ಊಟ ಮಾಡೋ ಟೈಮಲ್ಲಿ ಬೌಲು ಮತ್ತು ಒಂದು ಪ್ಲೇಟ್ನ ತರಿಸ್ಕೊಂಡಿದ್ದೆ ಕಟ್ಟಿಗೆದ್ದು. ಇವಾಗಲೂ ನಾನು ಅವನ್ನೇ ಬಳಸ್ತೀನಿ ಜಾಸ್ತಿ ಅಡುಗೆ ಮಾಡೋ ಟೈಮಲ್ಲಿ. ಇವಾಗಲೂ ಪಾರ್ಲೆ ಬಿಸ್ಕೆಟ್ ಟೀ ಜೊತೆ ಯಾರ್ಯಾರು ತಿಂತೀರಾ ನಂಗೆ ಕಾಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಗುಡ್ ಡೇ ಅದೆಲ್ಲ ಯಾವುದೂ ಇಷ್ಟ ಆಗಲ್ಲ, ಪಾರ್ಲಿಜಿನೇ ತುಂಬ ಇಷ್ಟ ಆಗುತ್ತೆ. ಸೊ ರಿಲಯನ್ಸಿಗೆ ಹೋದಾಗ ಒಂದು ಪ್ಯಾಕೆಟ್ ತೊಗೊಂಡು ಬಂದಿರ್ತೀನಿ, ಅವಾಗವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನೇನು ನಾನು ವೈಭವ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮಳೆ ಸ್ಟಾರ್ಟ್ ಆಯಿತು. ನನಗೆ ಇಷ್ಟವಾಗಿರುವಂಥ ಕಾಲ ಮಳೆಗಾಲ. ಸೊ ಮಳೆ ಬರ್ತಿದೆ ಅಂದರೆ ನನಗೆ ಗೊತ್ತಿಲ್ಲದೇ ಸುಮಾರು ಹಾಡುಗಳನ್ನು ಹಾಡ್ತಿರ್ತೀನಿ. ಅಷ್ಟೊಂದು ಖುಷಿ ಆಗ್ತಿರುತ್ತೆ ಅಲ್ಲ.
ವೈಶು ತೋರ್ಸ್ಕೊಂತಾಳೆ ಅಂತ ಹೇಳಿ ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ವೈಭವ್ ನಾನು ಇಬ್ಬರು ಹೋದ್ವಿ ಕರ್ಕೊಂಬರೋಣ ಅಂತ ಹೇಳಿ ಹೋಗಿ ನಿಲ್ಲೋದಕ್ಕೇ ಸ್ಟಾಪ್ ಆಯಿತು. ಮತ್ತೆ ಗಾಳಿ ಬೀಸ್ತು, ಮತ್ತೆ ಸ್ಟಾರ್ಟ್ ಆಯಿತು ಮಳೆ. ಫುಲ್ ಜೋರಾಯ್ತು ಮಳೆ. ನಾವಿರುವಂಥ ಬಿಲ್ಡಿಂಗ್ ಅವಸ್ಥೆ, ಮಳೆ ಬಂತು ಅಂದರೆ ಹೇಳಂಗಿಲ್ಲ. ಕ್ರ್ಯಾಕ್ ಆಗಿದೆ ಅಲ್ಲ ಪುಜಿ. ಎಂಥ ಮಳೆ ನಿಜವಾಗ್ಲೂ ತುಂಬ ಚೆನ್ನಾಗಿನೇ ಬಂತು. ವೈಶುನ ಕರ್ಕೊಂಡು ಬರೋಷ್ಟೊತ್ತಿಗೆ ವೈಶು ನಾನು ಇಬ್ಬರು ತೋರಿಸ್ಕೊಂಬಿಟ್ವಿ. ಸೊ ಫ್ರೆಶ್ ಅಪ್ ಆಗಿ ನಾನು ಗ್ರಾಸರಿ ಎಲ್ಲ ಹಾಗೆ ಇಟ್ಟಿದ್ದೆ, ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ. ಈ ಸರಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಲಾಸ್ಟ್ ಹೋಗೋಣ ಗ್ರಾಸರಿ ತರೋಕ್ಕೆ ಅಂತ ಅಂದ್ಕೊಂಡೇ ಒಂದು ವಾರ 15 ದಿನ ಹಂಗೆ ಮುಂದಕ್ಕೆ ಹೋಗ್ಬಿಡ್ತು. ಅದು ಡ್ಯೂಟಿ ಇದೆ ಅಂತ ಹೇಳಿ. ಸೊ ಒಂದೊಂದಂತೂ ಇಲ್ಲಿ ತರ್ಸೋಕ್ಕಾಗಲ್ಲ. ಸಿಟಿಯಿಂದ ನಾವು ಹೊರಗೆ ಇರೋದ್ರಿಂದ ಇಲ್ಲಿ ಏನೇ ತೊಗೊಂಡ್ರು ಕೂಡ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ. ಸೊ ಅವರು ಓನಾಗಿ ತಮ್ಮದೇ ಬ್ರ್ಯಾಂಡಲ್ಲಿನೇ ನಮಗೆ ಕೊಡ್ತಿರ್ತಾರೆ, ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಉಳಿಸ್ಬೇಕು ಸ್ವಲ್ಪ ಗ್ರಾಸರಿಯಲ್ಲಿ ಅಂದರೆ ವಿಶಾಲ್ ಮಾರ್ಟು, ಡಿ ಮಾರ್ಟು, ಈ ರಿಲಯನ್ಸಿಗೆ ಹೋಗಬೇಕು. ಎಟ್ ಅ ಟೈಮ್ ಎಲ್ಲ ತೊಗೊಂಡಾಗ ಒಂದಿಷ್ಟು ಸೇವಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಅಲ್ಲಿ ಲೂಸ್ ಕೂಡ ಸಿಗುತ್ತೆ, ಆಮೇಲೆ ಪ್ಯಾಕೆಟ್ ಕೂಡ ಸಿಗುತ್ತೆ. ಕ್ವಾಲಿಟಿ ವೈಸ್ ಎರಡೂ ಚೆನ್ನಾಗಿರುತ್ತೆ. ಸೊ ಪ್ಯಾಕೆಟಲ್ಲಿರೋದು ಸ್ವಲ್ಪ ಕಾಸ್ಟ್ಲಿನೇ, ಲೂಸಲ್ಲಿ ಇದ್ದದ್ದು ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ. ರಾಗಿ, ಆಮೇಲೆ ಅವಲಕ್ಕಿ, ಉದ್ದಿನ ಕಾಳು, ಉದ್ದಿನ ಬೇಳೆ, ಕಡಲೆಬೇಳೆ, ಸಕ್ಕರೆ, ಬೆಲ್ಲ ಇದೆಲ್ಲ ತುಂಬ ಒಳ್ಳೆ ಕ್ವಾಲಿಟಿನೇ ಇರುತ್ತೆ, ಚೆನ್ನಾಗಿರುತ್ತೆ, ಆರಾಮಾಗಿ ತೊಗೋಬೋದು. ಸೊ ಕೆಲವೊಂದನ್ನೆಲ್ಲ ಪ್ಯಾಕೆಟು, ಕೆಲವೊಂದನ್ನೆಲ್ಲ ನಾನು ಲೂಸ್ನ ತೊಗೊಂಡು ಬಂದಿದ್ದೀನಿ. ಇನ್ನು ನೀಟಾಗಿ ನಾನೆಲ್ಲನೂ ಜೋಡಿಸ್ಕೊಳ್ತಿದ್ದೀನಿ. ನಾವೇನು ಮಾಡಿಬಿಡ್ತೀವಿ, ಗ್ರಾಸರಿನೆಲ್ಲ ತಂದು ಒಂದು ಬಾಕ್ಸಲ್ಲಿ ಹಾಕಿ ಅಥವಾ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಡಬ್ಬದಲ್ಲಿ ಹಾಕಿ. ಅಸಲು ಅದನ್ನು ಬಳಸೇ ಇರಲ್ಲ, ಎಷ್ಟೋ ಸರಿ ಅದು ಹಾಳಾಗೋಗ್ಬಿಡುತ್ತೆ. ಹಂಗೆ ಹಾಳಾಗೋದಾಗ ಎಷ್ಟೊಂದೆಲ್ಲ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಿರ್ತೀನಿ ಅಂದರೆ ಕಾಣಂಗಿನೇ ಇಟ್ಬಿಟ್ಟಿರ್ತೀನಿ. ಈ ಕಬೋರ್ಡ್ನ ನಾನು ತೆಗಿತಾನೆ ಇರ್ತೀನಿ, ಮೇಲೆ ತುಪ್ಪ ಇರುತ್ತೆ, ಫ್ರಿಜ್ ಬಾಕ್ಸ್ ಇರುತ್ತೆ. ಸೊ ಅವಾಗವಾಗ ನೋಡ್ತಾನೆ ಇರ್ತೀನಿ ಏನಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ. ನಿಮಗೆ ಕಣ್ಣಿಗೆ ಕಾಣೋ ಥರ ಇಟ್ಕೊಂಡ್ಬಿಟ್ರೆ ಪ್ರತಿಯೊಂದು ಯೂಸ್ ಆಗುತ್ತೆ. ಯಾಕಂದರೆ ಇವಾಗ ಪ್ರತಿಯೊಂದು ವಸ್ತು ದುಬಾರಿ ಇರೋದ್ರಿಂದ ಸ್ವಲ್ಪ ಹಾಳಾದರೂ ಕೂಡ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಈ ಸರಿ ಗೋದ್ರೇಜ್ ಅವ್ರದ್ದು ಫ್ಯಾಬ್ ತೊಗೊಂಡಿದ್ದೀನಿ ಬಟ್ಟೆ ತೊಳೆಯೋದಕ್ಕೆ ಅಂತ, ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಮೇಲೆ ಒಂದು ಲೋಕಲ್ ಸರ್ಫ್ ಪೌಡ್ರ್ ತೊಗೊಂಡಿದ್ದೀನಿ, ಈ ಕಿಚನ್ ಮ್ಯಾಟ್, ಆಮೇಲೆ ಕಿಚನ್ ಟವಲ್ಸ್ ಅದೆಲ್ಲ ತೊಳೆಯೋದಕ್ಕೆ ಬರುತ್ತೆ ಅಂತ ಹೇಳಿ. ಆಮೇಲೆ ಈ ವಿಮ್ ಏನಿರುತ್ತೆ ಪಾತ್ರೆ ತೊಳೆಯೋದು, ಫ್ಲೋರ್ ಕ್ಲೀನರ್, ಅದೆಲ್ಲನೂ ಪ್ಯಾಕೆಟಲ್ಲಿನೇ ತೊಗೊಂಡಿದ್ದೀನಿ. ನಾವು ಬಾಕ್ಸಲ್ಲಿ ತೊಗೊಂಡಾಗ ಅದು ಕೂಡ ಜಾಸ್ತಿನೇ ಇರುತ್ತೆ ಪ್ರೈಸು. ಪ್ಯಾಕೆಟ್ ತೊಗೊಂಡ್ಬಿಟ್ಟು ನಾವೇ ಒಂದು ಬಾಕ್ಸ್ನ ಇಟ್ಕೊಂಡ್ಬಿಟ್ರೆ ಆದಂಗೆಲ್ಲ ನಾವು ಹಾಕ್ಕೋಬೋದು, ಆರಾಮಾಗಿ ಒಂದು 3 ತಿಂಗಳದವರೆಗೂ ಬಳಸ್ಬೋದು. ಇನ್ನು ಬಟ್ಟೆ ತೊಳೆಯೋದಕ್ಕಂತಲೇ ಒಂದಿಷ್ಟು ಸೋಪು, ಮಕ್ಕಳ ಸೋಪು, ಪೇಸ್ಟು, ನಮ್ಮ ಸೋಪು, ಸೊ ಮೈಸೂರು ಸ್ಯಾಂಡಲ್ ತುಂಬ ದಿನಗಳಿಂದ ಅದನ್ನೇ ಬಳಸ್ತಿದ್ವಿ. ಆಮೇಲೆ ಶಲ್ಲು ಟೋಟಲ್ ಬಿಲ್ ಆಗಿದ್ದು 11,146. ಅದರಲ್ಲಿ ಮೈನಸ್ ಆಗಿರೋದು 2,561 ರೂಪಾಯಿನೂ ಸೇವಿಂಗ್ಸು. 8,584 ರುಪೀಸ್ನ ನಾವು ಪೇ ಮಾಡಿರೋದು. ಇಷ್ಟು ನಮ್ಮ ಗ್ರಾಸರಿಯಲ್ಲಿ ಉಳಿತಾಯ ಮಾಡಿದ್ದು. ಸೊ ಒಂದೇ ಸರಿಗೆ ಈ ಥರ ತೊಗೊಂಡು ಬರೋದು ಬೆಸ್ಟ್ ಅಂತಲೇ ಅನಿಸುತ್ತೆ. ಆಮೇಲೆ ಆನ್ಲೈನಲ್ಲಿ ತರಿಸ್ಕೊಂಡಾಗ ಅದಕ್ಕೆ ಡೆಲಿವರಿ ಚಾರ್ಜಸ್ ಇದ್ದೇ ಇರುತ್ತೆ. ಅದಕ್ಕಿಂತ ಬೆಸ್ಟು ನಾವೇ ಹೋಗಿ ನೋಡಿ ತೊಗೊಂಬರೋದು. ಕೆಲವೊಂದೆಲ್ಲ 1 ತಿಂಗಳಿಗೆ 2 ತಿಂಗಳಿಗೆ ಎಕ್ಸ್ಪೈರ್ ಆಗೋವಂಥದ್ದು ಇಟ್ಟಿರ್ತಾರೆ. ಸೊ ನಾವು ಹೋಗಿ ನೋಡ್ಕೊಂಡು ತೊಗೊಂಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ವೈಭವ್ ನೂಡಲ್ಸ್ ಬೇಕು ನನಗೆ ಅಂತ ಕೇಳ್ತಿದ್ದ. ಪ್ಲೇನ್ ನೂಡಲ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದರೆ ಅದರಲ್ಲೆಲ್ಲ ನುಸಿ ಆಗಿದೆ, ಅದನ್ನು ತೆಗ್ದೇ ಇಲ್ಲ ಅವರು. ಮತ್ತು ಅಲ್ಲಿ ಕೆಲಸ ಮಾಡೋಣ ಕರೆದು ತೋರಿಸಿ ಅದನ್ನೆಲ್ಲ ಎತ್ತಿಡಿ ಅಂತ ಹೇಳಿದ್ವಿ. ಸೊ ತೊಗೊಂಡು ಬಂದು ಮತ್ತೆ ನಾವು ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅಷ್ಟು ದೂರ ಹೋಗೋಷ್ಟೊತ್ತಿಗೆ ಅದರಲ್ಲಿ ಒಂದು 2-3 ನೂಡಲ್ಸ್ ಬರುತ್ತೆ, 300 ರೂಪಾಯಿ ಬೇಕು ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದಕ್ಕೆ. ಅದೇನೋ ಹೇಳ್ತಾರಲ್ಲ, 4 ಆಣೆ ಕೊತ್ತಂಬರಿ ತೊಗೊಂಡು ಬರೋದಕ್ಕೋಸ್ಕರ 12 ಆಣೆ ಟಾಂಗ ಮಾಡ್ಕೊಂಡಿದ್ರಂತೆ. ಸೊ ಹಾಗಾಗತ್ತೆ ಪರಿಸ್ಥಿತಿ. ಒಂದು ನೂಡಲ್ಸ್ ಪ್ಯಾಕೆಟ್ನ ಚೇಂಜ್ ಮಾಡೋಕ್ಕೆ ಹೋದರೆ ಅಷ್ಟು ದುಡ್ಡು ಹಾಳು ಮಾಡ್ಕೋಬೇಕಾಗತ್ತೆ. ಸೊ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಪ್ರತಿಯೊಂದನ್ನು ನೀಟಾಗಿ ನೋಡ್ಕೊಂಡು ತೊಗೊಂಡು ಬರೋದು ಬೆಸ್ಟು. ಕಡಲೆಕಾಳು ಪ್ರತಿ ಸರಿ ನಾನು ಪ್ಯಾಕೆಟಲ್ಲಿನೇ ತೊಗೊಳ್ತಿದ್ದೆ, ಈ ಸರಿ ಲೂಸಲ್ಲಿನೇ ತುಂಬ ಚೆನ್ನಾಗಿತ್ತು, ದಪ್ಪ ದಪ್ಪ. ಸೊ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟಲ್ಲಿ ಬಾಕ್ಸಲ್ಲಿ ಹಾಕಿದ್ದೀನಲ್ವ, ಸೊ ಇದು ಲೂಸ್ ತೊಗೊಂಡಿರೋದು. ಏನು ಡಿಫ್ರೆನ್ಸ್ ಇಲ್ಲ, ಪಾಲಿಷ್ ಆಗಿದೆ, ಇದು ಪಾಲಿಷ್ ಆಗಿಲ್ಲ ಅಷ್ಟೇ.
ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಎತ್ತಿಟ್ಕೊಂಡು ಮಿಕ್ಕಿರೋದೆಲ್ಲನೂ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಟ್ಕೊಳ್ತೀನಿ. ಹೊರಗಡೆ ಇಟ್ಟರೆ ಭಾಳ ಬೇಗ ಹುಳ ಆಗುತ್ತೆ. ಒಂದು 15-20 ದಿನ ತಿಂಗಳದೊಳಗಡೆ ಬಳಸ್ತೀವಿ ಅಂದರೆ ಏನೂ ತೊಂದರೆ ಇಲ್ಲ. ಸೊ ನಾನು ದೋಸೆ ಆಮೇಲೆ ಇಡ್ಲಿ ಮಾಡೋದೇ ರೇರು. ಸೊ ಹಂಗಾಗಿ ನಾನು ಎಲ್ಲನೂ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ತೀನಿ. ಈ ಸರಿ ಮಕ್ಕಳ ಥಿಂಗ್ಸ್ ಅಂತ ಏನೂ ಇಲ್ಲ ಗ್ರಾಸರಿಯಲ್ಲಿ. ಸೊ ಒಂದು 2 ಪ್ಯಾಕೆಟ್ ಮ್ಯಾಗಿ, ಆಮೇಲೆ ಒಂದು 2 ಪ್ಯಾಕೆಟ್ ಪಾಸ್ತಾ, 2 ಕೂಡ ಬಿಸ್ಕೆಟ್ ಅಷ್ಟೇ. ಕ್ರೀಮ್ ಬಿಸ್ಕೆಟು ಆಮೇಲೆ ಕುರ್ಕುರೆ ಅದು ಯಾವುದು ನಾವೇ ಹೋಗಿದ್ರೆ ಪಕ್ಕ ತರ್ತಾಯಿದ್ವಿ. ಈ ಸರಿ ಮಕ್ಕಳು ನಮ್ಮ ಜೊತೆ ಬಂದಿರೋದ್ರಿಂದ ಇಲ್ಲ ಬೇಡ, ಅದು ಯಾವುದು ಮನೆಯಲ್ಲೇ ನೀನು ಅವಲಕ್ಕಿ ಮಾಡ್ತೀಯಲ್ಲ ಮಮ್ಮಿ, ಮಂಡಾಳು ಮಾಡ್ತೀಯಲ್ಲ ಮಮ್ಮಿ ಅಂತ ನನ್ನ ಮಗ ಹೇಳ್ತಾ ಇದ್ದ. ಸೊ ಹೊರಗಡೆ ಬಂದು ಒಂದು ಸ್ಯಾಂಡ್ವಿಚ್ ತಿಂದಮೇಲೆ ಅಂತ ಫುಲ್ ಖುಷಿ ಆಗಿಬಿಟ್ರು ಅವರು. ನೀನು ಮನೇಲಿ ಈ ಥರ ಮಾಡಿಕೊಡಮ್ಮ ನಮಗೆ ಅಂತ ಹೇಳಿ. ಬಟ್ ಅಲ್ಲಿ ಹೋದಾಗಂತೂ ನಂಗೆ ಅದು ಬೇಕು ಇದು ಬೇಕು ಏನೂ ಕೇಳಲ್ಲ. ನನಗಿನ್ನ ಮುಂಚೆನೇ ಅವರೆಲ್ಲ ಡೇಟ್ನ ನೋಡ್ತಿರ್ತಾರೆ, ಇನ್ನು ಇದು ಎಷ್ಟು ತಿಂಗಳಿದೆ, ಎಷ್ಟು ತಿಂಗಳ ಬರುತ್ತೆ ಅಂತ ಹೇಳಿ. ಈ ಸರಿ ಗ್ರಾಸರಿ ತೊಗೋಬೇಕಾದ್ರೆ ಇಬ್ಬರು ತುಂಬ ಹೆಲ್ಪ್ ಮಾಡ್ತಾಯಿದ್ರು. ದೂರ ಇರೋವೆಲ್ಲ ಅವರೇ ತೊಗೊಂಡು ಬಂದು ಕೊಡ್ತಾಯಿದ್ರು. ಸೊ ಮಕ್ಕಳ ತಲೆಯಲ್ಲಿ ಈ ಥರದ್ದನ್ನು ತಿನ್ನಬಾರ್ದು ಅಂದಾಗ ಅದು ಫಿಕ್ಸ್ ಆಗಿ ಇಲ್ಲ ಬೇಡ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಅದು ಖುಷಿ ಅನಿಸುತ್ತೆ. ನಮಗೆ ಗೊತ್ತಾಗುತ್ತೆ ಸರಿ ತಿನ್ನಬಾರ್ದು ಅಂತ ನಾವು ಯೋಚನೆ ಮಾಡ್ತೀವಿ. ನಮ್ಮ ಥರನೇ ಮಕ್ಕಳು ಯೋಚನೆ ಮಾಡಿದಾಗ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಮ್ಯಾಮ್ ವೈಭವ್ನ ಕೇಳಿದ್ರಂತೆ, ಏನೋ ದಿನಾಲೂ ರೊಟ್ಟಿ ಪಲ್ಯನೇನಾ ನೀನು ತಿನ್ನೋದು ಅಂದರೆ, ಮ್ಯಾಮ್ ನಮ್ಮ ರೊಟೀನ್ ಡೈಲಿ ರೊಟ್ಟಿ ಪಲ್ಯನೇ ಮ್ಯಾಮ್ ಅಂತ ಹೇಳಿದ್ನಂತೆ ಅವನು. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಿತ್ತು. ಯಾಕೆಂದರೆ ರೊಟ್ಟಿ ಪಲ್ಯ ಅಂತ ತಕ್ಷಣ ಬೇಜಾರು ಮಾಡಿಕೊಂಡು ಇಲ್ಲ ಏನೋ ಒಂದು ಹೇಳ್ಬೋದಲ್ಲ, ಹೌದು ಮ್ಯಾಮ್ ನಮ್ಮ ಮಮ್ಮಿ ರೆಗ್ಯುಲರಾಗಿ ಅದನ್ನೇ ಕೊಡ್ತಾರೆ ಅಂತ. ಸೊ ಅವನು ಇಲ್ಲ ಮ್ಯಾಮ್ ನಮ್ಮ ರೊಟ್ಟಿನೇ ಅದು ಡೈಲಿ ಅಂತ ಹೇಳಿದ್ನಂತೆ. ಸೊ ಖುಷಿ ಆಯಿತು ನನಗೆ ನಿಜವಾಗ್ಲೂ. ಏನು ಬಿಸ್ಕೆಟ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ, ಅವರಿಗೆ ಸಿಕ್ಕೋ ಥರನೇ ಇಟ್ಬಿಟ್ಟಿರ್ತೀನಿ. ಯಾವಾಗ ತಿನ್ನಬೇಕು ಅನ್ಸುತ್ತೆ ಅವಾಗ ಬಂದು ತೊಗೊಂಡು ತಿಂತಾರೆ. ಸೊ ಡೈಲಿ ಅಂತೂ ತಿನ್ನಲ್ಲ, ಆವಾಗೊಂದು ಇವಾಗೊಂದೆರಡು ತೊಗೊತಿರ್ತಾರೆ. ಏನೇ ತೊಗೊಂಬಂದು ಇಟ್ಟರು ಕೂಡ ಅವರು ಲಿಮಿಟಲ್ಲಿನೇ ತಿಂತಾರೆ. ನಾವಿದ್ರೇನು ಎಲ್ಲಿಲ್ಲ ಅಂದ್ರೇನು. ಸೊ ಎಷ್ಟು ತಿನ್ನಬೇಕು ಅಷ್ಟೇ. ಒಂದು ದಿನ ತಿಂದರೆ ಮತ್ತೆ 3-4 ದಿನ ಗ್ಯಾಪ್ ಮಾಡಿ ಆಮೇಲೆ ಮತ್ತೆ ತಿಂತಾರೆ. ನಾನು ಬಾಕ್ಸಿಗೆಲ್ಲ ಹಾಕಿದ್ದು ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡೆ. ಇನ್ನು ಅವಲಕ್ಕಿ ಕೂಡ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಡೈರೆಕ್ಟಾಗಿ ಅವಲಕ್ಕಿನ ಬಳಸಬೇಡಿ, ಯಾಕಂದರೆ ಕೆಳಗಡೆ ಸ್ವಲ್ಪ ಡಸ್ಟ್ ಅಂತೆ ಚಿಕ್ಕ ಚಿಕ್ಕದು ಸಣ್ಣ ಸಣ್ಣ ಹುಳ ಏನಾದರೂ ಇತ್ತು ಅಂದರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಈ ಥರ ಮಾಡ್ಕೊಂಬಿಟ್ರೆ ಅಲ್ಲಿ ಅದು ಶೆಕೆ ಆಗುತ್ತಲ್ಲ ಹೋಗಪ್ಪಿ ಪ್ಯಾಕೆಟಲ್ಲಿ ತೊಗೊಂಬಂದಾಗ ಸ್ವಲ್ಪ ಅದು ಕ್ವಾಲಿಟಿ ಮೇಂಟೆನೆನ್ಸ್ ಇರುತ್ತೆ. ನಾವು ಲೂಸ್ ತೊಗೊಂಡಾಗ ಅದರಲ್ಲಿ ಸ್ವಲ್ಪ ಈ ಹಕ್ಕಿದು ರೌದಿ ಎಲ್ಲ ಇರುತ್ತಲ್ಲ ಆ ಥರದ್ದು ಸಣ್ಣ ಸಣ್ಣ ಪೌಡ್ರ್ ಅಂತೆ ಅದು ಇದು ಇದ್ದೇ ಇರುತ್ತೆ. ಹಂಗಾಗಿ ನಾನು ಈ ಥರ ಒಂದು ಜಾರಿ ಪುಟ್ಟಿಯಲ್ಲಿನೇ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಸ್ವಲ್ಪ ಪೇಪರ್ ಅವಲಕ್ಕಿ ಕೂಡ ತಂದಿದ್ದೆ, ಅವಲಕ್ಕಿ ಮಾಡ್ಕೊಳ್ಳೋಕ್ಕೆ ಹಾಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಅದೊಂದು ಅವಲಕ್ಕಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ ನಾನು, ಅದನ್ನು ಇವಾಗ ಬಿಟ್ಬಿಟ್ಟಿದ್ದೀನಿ, ಮಾಡೋಕ್ಕಾಗ್ತಾನೇ ಇಲ್ಲ. ಸೊ ಇದನ್ನು ತೊಗೊಂಡು ಬಂದಾಗ ಅದು ಒಂದು ಸ್ವಲ್ಪ ದಿನ ನೆನಪಿರುತ್ತೆ, ಆಮೇಲೆ ಮತ್ತೆ ಮರ್ತೋಗ್ಬಿಡ್ತೀನಿ. ಈ ಸರಿ ಮಾಡಿದೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಉಪವಾಸ ಇದ್ದೀವಿ ಅಂತ ಅಂದಾಗ ಆ ಥರ ಮಾಡ್ಕೊಂಡು ತಿನ್ಬೋದು. ಏನು ಅದು ಕೂಡ ಕ್ಲೀನಿಂಗ್ ಎಲ್ಲ ಮುಗೀತು. ಎಲ್ಲನೂ ಡಬ್ಬಿ ಒಂದು ಸರಿ ಒರೆಸಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಆರಾಮಾಗಿ 1 ತಿಂಗಳಿಗೆ ಏನೇನು ಬೇಕು, 1 ತಿಂಗಳಿಗೇನೆ 2 ತಿಂಗಳು ಆಗೋಷ್ಟು ನಾನೆಲ್ಲನೂ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಮ್ಮದಿಯಾಗಿ ಬೆಳಗ್ಗೆ ಎದ್ದೇಳೋದು, ಅಡುಗೆ ಮಾಡೋದು, ಮಕ್ಕಳನ್ನ ರೆಡಿ ಮಾಡೋದು, ಕಳಿಸೋದು ಅಷ್ಟೇ. ಸೊ ಕಂಪ್ಲೀಟಾಗಿ ಕಿಚನಲ್ಲಿ ಈ ಗ್ರಾಸರಿ ಹಾಕ್ಕೊಳ್ಳೋದೆಲ್ಲ ಮುಗೀತು. ನಾನು ಉಪ್ಪಿಟ್ಟು ನುಚ್ಚು ಜಾಸ್ತಿನೇ ತೊಗೊಂಡು ಬಂದಿದ್ದೆ, ಒಂದು 5 kg ಅಷ್ಟು. ಹಾಗೆ ಇಟ್ಬಿಟ್ರೆ 100% ಹುಳ ಆಗುತ್ತೆ. ಇಲ್ಲ ಮತ್ತು ಫ್ರಿಜ್ಜಲ್ಲೇ ಇಟ್ಕೋಬೇಕು, ಅಷ್ಟೊಂದು ಜಾಗ ಇಲ್ಲ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಚೆನ್ನಾಗಿ ಹುರ್ಕೊಂಡು ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಹುರಿದು ಮಾಡಿದಾಗ ಉಪ್ಪಿಟ್ಟು ಟೇಸ್ಟೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ಮಾಡದೇ ಇರೋರು. ಸೊ ಹುರಿದಿಟ್ಕೊಂಡ್ಬಿಟ್ರೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಹುಳ ಆಗಲ್ಲ.
ಚೆನ್ನಾಗಿರುತ್ತೆ. ಅದರಲ್ಲಿ ಕೈ ಹಾಕಬಾರ್ದು ಅಷ್ಟೇ. ಏನಾದರೂ ಒಂದು ಮೆಜರ್ಮೆಂಟಿಗೆ ಒಂದು ಕಪ್ಪು ಅಥವಾ ಒಂದು ಬಟ್ಲನ್ನು ಆ ಥರದನ್ನು ಇಟ್ಕೊಂಡು ಬಳಸಬೇಕು. ಸೊ ಕಲರ್ ಚೇಂಜ್ ಆಗುತ್ತೆ, ಆಲ್ರೆಡಿ ಅದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿಯೇ ಹುರ್ಕೋಬೇಕು. ಸ್ವಲ್ಪ ಹಸಿ ಬಿಸಿ ಇತ್ತು ಅಂದರೂ ಕೂಡ ಹಾಳಾಗೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಚೆನ್ನಾಗಿ ಹುರಿದು ಡಬ್ಬದಲ್ಲಿ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿಲ್ಲ. ಇದು ಕಂಪ್ಲೀಟಾಗಿ ಹಾರಬೇಕು. ಬೆಳಗ್ಗೆವರೆಗೂ ಜಸ್ಟ್ ಈ ಥರ ಓಪನ್ ಮಾಡಿ ಬಿಡ್ತಿದ್ದೀನಿ. ರಾಗಿನ ಒಂದು 3-4 ಬಾರಿ ಚೆನ್ನಾಗಿ ತೊಳೆದು ಕಂಪ್ಲೀಟಾಗಿ ನೈಟೆಲ್ಲ ನೆನೆಸ್ತೀನಿ. ಬೆಳಗ್ಗೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಮೊಳಕೆ ಬಂದಮೇಲೆ ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ನಾನು ಜಿನ್ನಿ ಮಾಡಿಸ್ಕೊಂಡು ಬರೋದು. ಸೊ ಹಾಗೆ ಹಿಟ್ಟನ್ನು ಹಾಕ್ಸ್ಕೊಂಡು ಬರೋ ಬದಲು ನಾವು ಸ್ವಲ್ಪ ಮೊಳಕೆನೆಲ್ಲ ಬರೆಸಿ ಹಿಟ್ಟು ಹಾಕ್ಸ್ಕೊಂಡು ಬಂದಾಗ ಅದರ ಎಫೆಕ್ಟಿವ್ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ರಾಗಿದು. ಈ ಥೈರಾಯ್ಡ್ ಪ್ರಾಬ್ಲಮ್ ಇರೋರಂತೂ ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ಮೆಡಿಸನ್ ಕೂಡ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಇನ್ನು ಮಕ್ಕಳಿಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಯಾವಾಗೇ ಜಿನ್ನಿ ಮಾಡಿಸ್ಬೇಕಾದ್ರೂ ಕೂಡ ನಾನು ಮೊಳಕೆ ಬರೆಸಿ ಚೆನ್ನಾಗಿ ಒಣಗಿಸಿ ಹಾಕ್ಸ್ಕೊಂಡು ಬರ್ತೀನಿ. ಹೆಲ್ದಿಯಾಗಿರಬೇಕು, ಒಂದು ನೆಮ್ಮದಿಯಾಗಿರುವಂಥ ಜೀವನ ಕಳಿಬೇಕು ಅಂದರೆ ನಮ್ಮ ಬಜೆಟ್ಟಿಗೆ ಅನುಗುಣವಾಗಿ ನಾವು ಬದುಕಬೇಕು. ಆವಾಗೇ ನೆಮ್ಮದಿ ಸಿಗುತ್ತೆ ನಮಗೆ. ಇಲ್ಲ ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ಯಾಕೋ ನಂಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹೇಳ್ತಿದ್ದೀನಿ. ರಾಗಿನೆಲ್ಲ ನೆನೆ ಹಾಕಿದೆ. ಫೈನಲಿ ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಸೊ ಇವತ್ತಿನ ಈ ನನ್ನ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು, ಹೊಸದಾಗಿ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.